ಅರ್ಜುನ್ ಸರ್, ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ, ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದ್ದೀರಾ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀರಾ. ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನ್ ನೋಡ್ತೀವಿ, ಏನಾದ್ರೂ ಒಂದ್ ಹಿಂಟ್ ಕೊಡಕ್ ಸಾಧ್ಯನಾ? ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ, ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮೆಹತಾ ಸರ್ ಅಂತಾನು ಕೇಳ್ಪಟ್ವಿ. ಸಿಕ್ಕಾಪಟ್ಟೆ ಶೂಟ್ ಮಾಡಿಲ್ಲ, ಬೇಕಾಗಿರೋದನ್ನೇ ಚೆನ್ನಾಗಿ, ಅಂದ್ರೆ ಅದ್ರಲ್ಲಿ ನಾವು ಯೂಸ್ ಮಾಡಿರುವಂತ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದೆಯಲ್ಲ, ಅದು ವಿಶೇಷವಾಗಿರುವಂತದ್ದು. ಒಂದು ಮೋಕೋ ಬಟ್ ಅನ್ನುವಂಥದ್ದು ಒಂದು ಎಕ್ವಿಪ್ಮೆಂಟ್ ಇದೆ, ಅದರಲ್ಲಿ ಒಂದು ಡೈಲಿ ಒಂದು 3 to 4 ಶಾರ್ಟ್ಸ್ ಅಷ್ಟೇ ತೆಗಿಯಕ್ಕಾಗೋದು. ಅದೇ ಒಂದು 20 days 22 days ಯೂಸ್ ಮಾಡಿದ್ವಿ ಲಾಸ್ಟ್. ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮ್ಗೆ ನಾವೇನ್ ಅನ್ಕೊಂಡು ಒಂದು 10-15 days ಜಾಸ್ತಿ ಆಯ್ತು ನಮಗೆ. ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಆಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಚೇಸ್ ಗಳಿದೆ, ಆಕ್ಷನ್ ದೃಶ್ಯಗಳಂತೂ ನೀವ್ ಹಿಂದೆ ನೋಡಿರಲ್ಲ, ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗ್ಲೇ ಅದ್ದೂರಿಯಾಗಿ ನಾವು ನೋಡ್ಬಿಟ್ಟಿದೀವಿ, ಬಟ್ ಈಗ ಮುಂದುವರೆದ ಅದ್ದೂರಿ ನೋಡಿದ್ದು ಲವ್ ಕಾಂಬಿನೇಷನ್, ಇದ್ರಲ್ಲಿ ನೋಡೋದು ಆಕ್ಷನ್ ಕಾಂಬಿನೇಷನ್. ಈಗ ನೀವು ಇದು ಆಕ್ಚುಲಿ ಲವ್ ಅದ್ದೂರಿಯಲ್ಲಿ ನಾವು ಲವ್ ಸ್ಕ್ರಾಚಿಂಗ್ ತೋರಿಸಿದ್ವಿ, ಅಂದ್ರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಬಂದಿದ್ವಿ. ಏನಕ್ಕೆ ಬ್ರೇಕಪ್ ಆಯ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಸರ್, ಇದು ಎರಡ್ ತರಾನು. ಸೊ ಮಾರ್ಟಿನ್ ಅಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ. ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದ್ರಲ್ಲಿ ಲವ್ ಸ್ಟೋರಿನೂ ಇದೆ. ಪಾಪ ಮೇಡಮ್ ಕೂತವ್ರೆ, ಅವ್ರಿಗೂ ಒಂದೇನಾದ್ರು ಪ್ರಶ್ನೆ ಕೇಳಿದೆ ಮುಂಬೈಯಿಂದ ಬಂದಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ಅವರು ಫೀಲ್. ಈಗ ನೋಡಿ ಸರ್, ನೀವು ಕೇಳಿದ ತಕ್ಷಣ ನನ್ಗೊಂದ್ ಲುಕ್, ಆ ಕಡೆಗೆ ಒಂದ್ ಲುಕ್, ಹಂಗ ಹೋಗಿ ಹೋಗಿ ಬರ್ತಾ ಇರುತ್ತೆ. ನನ್ ಬಗ್ಗೆ ಹೇಳಿಲ್ವಲ್ಲ. ಇಲ್ಲ ಸರ್, ಈಗ ಸ್ಟೇಜ್ ಒಂದ್ ಕಳೆ ಬಂತು ನೋಡಿ ಸರ್. ನೀವು ಪಕ್ಕ ಕೂತ್ ಮೇಲೆ ಒಂದ್ ಸ್ಟ್ರೆಂತ್ ಸಿಕ್ತು. ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ. ನಮ್ಮ ಇನ್ನೆಷ್ಟು ಜನ ಕಾಯ್ತಿದ್ದಾರೆ, ಒಂದ್ ನಿಮಿಷ ಕೊಟ್ಟು ಮೇಡಮ್. ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದ್ ಕೆಲವು ಅತೃಪ್ತ ಆಪ್ತಗಳು ಬಂದು ಹುಳಿ ಹಿಡ್ತಾನೆ ಇರ್ತಾವಲ್ಲ, ಏನ್ ಮಾಡೋದು ಮೇಡಮ್? ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಸರ್. ಇಲ್ಲಿ ಬೈತಾರೆ ನೋಡಿ, ಅವ್ರು ಮಾತಾಡ್ತಾರೆ. ಪ್ರಮೋಷನ್ ತುಂಬಾ ಜೋರ ಮಾಡ್ತಾ ಇದೀರಾ, ಜನಕ್ಕೆ ಎಷ್ಟು ರೀಚ್ ಆಗಿದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಬ್ಬರಿಗೂ ಡೈರೆಕ್ಟರ್ಗೆ ಬಿಟ್ಟಿದ್ದಾರೆ ಸರ್? ಈಗ ಶುರು ಮಾಡಿರೋದು ಇನ್ನ ಸ್ಟಾರ್ಟ್, ಈಗ 5ನೇ ತಾರೀಕು ಇದೇ ಮೊದಲನೇದು. ಇದು ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ನಮ್ಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮ್ಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ಗೆ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ? ದುಡ್ಡು ಬಂದು ತುಂಬಿಕೊಂಡಾಗ. ಸಿನಿಮಾ ಕೇಳಿಲ್ಲ, ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಅವತ್ತು. ನಾವ್ ಅವತ್ತು ಮಾಡಿದ್ದ ಪ್ರಮೋಷನ್ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಇವತ್ತು ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ, ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್.